ಎ9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ನಮ್ಮ ಯುವ ನಾಯಕರಾಗಿರುವಂಥ ಮಹೇಂದ್ರ ಕುಮಾರ್ ನಾಯ್ಕ ಮೊಟ್ಟ ಮೊದಲನೆಯದಾಗಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಹಾಗೂ ಸೇವಾಲಾಲ್ ಮಹಾರಾಜರ ಪಾದಗಳಿಗೆ ನನ್ನ ಕಡಿಮಣಿದು ಈ ವೇದಿಕೆಯ ಸಾನ್ನಿಧ್ಯ ವಹಿಸಿದಂಥ ಪರಮ ಪೂಜ್ಯ ಶ್ರೀ ಮಮ್ಮಿ ಮಹಾರಾಜ್ ಹಾಗೂ ಸಂಜು ಮಹಾರಾಜರ ಪಾದಗಳಿಗೆ ನನ್ನ ಕಡಿಮಣಿದು ಇಲ್ಲಿ ಆಗಮಿಸಿದಂಥ ಎಲ್ಲ ಪತ್ರಿಕಾ ಮಿತ್ರರಿಗೆ ಹಾಗೂ ನನ್ನ ಸ್ನೇಹಿತರಿಗೆ ಹಿರಿಯರಿಗೆ ಎಲ್ಲರಿಗೂ ನಮಸ್ಕಾರಗಳನ್ನು ಹೇಳುತ್ತಾ ಈ ಪತ್ರಿಕಾಗೋಷ್ಠಿ ಕರೆ ಉದ್ದೇಶ ಏನಪ್ಪ ಅಂದ್ರೆ ಎಲ್ಲರಿಗೂ ಗೊತ್ತಿದ್ದಂಗೆ ಮೊನ್ನೆ 28ನೇ ತಾರೀಕು ಒಳ ಮೀಸಲಾತಿ ಮಾಡಿದ್ರ ಬಗ್ಗೆ ಎಲ್ಲ ಮಾಹಿತಿ ಸಾಮಾಜಿಕ ಇಲಾಖೆಯಿಂದ ಒಂದು ಅಧಿಕೃತ ಮಾಹಿತಿ ನಮಗೆ ದೊರಕಂದ್ರೆ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಒಂದು ಏನು ವರದಿ ಮಾಡಿದರು ಅದು ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿ ಮಾಡಿದಂಥ ವರದಿ ಅಂತ ನಾವು ಭಾವಿಸ್ತೀವಿ. ಯಾಕಂದರೆ 2011ರ ಏನೋ ಒಂದು ಜಾತಿ ಗಣತಿಯ ಸೆನ್ಸ್ ಇತ್ತು. ಆ ಸೆನ್ಸಿನ ಪ್ರಕಾರ ಆವಾಗೂ 14 ಲಕ್ಷನೇ ತೋರಿಸ್ತಾರೆ, ಇವಾಗೂ 14 ಲಕ್ಷನೇ ನಮ್ಮ ಜನಸಂಖ್ಯೆ ತೋರಿಸ್ತಾ ಇದ್ದಾರೆ. ಇವತ್ತು ನಾವು 26 ಲಕ್ಷಕ್ಕಿಂತ ಜಾಸ್ತಿ. ಇವತ್ತು ನಮ್ಗೆ ಯಾಕೋ ಈ 4 ಸಮುದಾಯಗಳು ಇವತ್ತು ಬಂಜಾರ ಆಗಿರ್ಬೋದು, ಗೋವಿ ಆಗಿರ್ಬೋದು, ಕೊರ್ಚ ಕೊರ್ಮಜ ಸಮುದಾಯಗಳಿಗೆ ಯಾವಾಗಲೂ ಅನ್ಯಾಯ ಆಗ್ಬೋತಾನೆ ಬಂದಿದೆ. ಈ ಅನ್ಯಾಯನ ಸರಿಪಡಿಸ್ಬೇಕಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡಿ ನಾಳೆ ಬರುವಂಥ ಸೆಪ್ಟೆಂಬರ್ 10ನೇ ತಾರೀಕು ಬೆಂಗಳೂರಲ್ಲಿ ಒಂದು ಫ್ರೀಡಮ್ ಪಾರ್ಕಲ್ಲಿ ಒಂದು ಹೋರಾಟನ ಹಮ್ಮಿಕೊಂಡಿದ್ದೀವಿ. ಅದರ ಮುಂಚೆ ಒಂದು ಈ ಪತ್ರಿಕಾಗೋಷ್ಠಿಯನ್ನು ಮಾಡಿ ನಮ್ಮ ಬೇಡಿಕೆಗಳು ಹಾಗೂ ನಮ್ಮನ್ನು ಈ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯಲ್ಲಿ ಆದಂಥ ಏನು ಅನ್ಯಾಯ ಇದೆ ಇದನ್ನು ಸರಿಪಡಿಸ್ಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಹಾಗೂ ನಮ್ಮ ಜಿಲ್ಲೆಯ ಎಲ್ಲ ಜಿಲ್ಲಾ ಉಸ್ತುವಾರಿಗಳು ಮತ್ತು ನಮ್ಮ ಜಿಲ್ಲೆಯ ಸಚಿವರು ಶಾಸಕರಲ್ಲಿ ಒಂದು ವಿನಂತಿ ಮಾಡ್ಕೊತಾ ಇದ್ದೀವಿ. ಇವತ್ತು ಏನು ಇದು ತಮಗೆಲ್ಲರಿಗೂ ಗೊತ್ತಿದೆ, ಭಾಳ 30 ವರ್ಷಗಳ ಕಾಲದಿಂದ ಇದು ನಮ್ಮ ಹೋರಾಟ ಹೀಗೆ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಸದಾಶಿವ ಆಯೋಗ ಮಾಡಿದರು, ಅದು ಅವೈಜ್ಞಾನಿಕ ಅಂತೇಳಿ ಪ್ರೂವ್ ಆಯಿತು. ಯಾಕಂದ್ರೆ ನಮ್ಮ ಹೋರಾಟನೂ ಅದೇ ಇದ್ದು ಅದು ಮಾಡ್ತಾ ಇರೋದು ಅದು ಅವೈಜ್ಞಾನಿಕವಾಗಿ ಐತಿ, ಅದನ್ನು ಸರಿಪಡಿಸ್ಬೇಕಂತೇಳಿ ಆವಾಗ ನಮ್ಮ ಹೋರಾಟಕ್ಕೆ ಮನ್ನಣೆ ಕೊಟ್ಟು BJP ಸರ್ಕಾರ ಸದಾಶಿವ ಆಯೋಗವನ್ನು ರದ್ದು ಮಾಡಿದರು. ಮುಂದೆ ಮಾಧುಸ್ವಾಮಿಯವರ ಒಂದು ಸಮಿತಿಯನ್ನು ಮಾಡಿ ಅದರಲ್ಲಿ ಈ ಬಂಜಾರ, ಬೋವಿ, ಕೊರಚ, ಕೊರಮ ಸಮುದಾಯಗಳಿಗೆ 4% ಕೊಟ್ಟು ಅಲೆಮಾರಿ ಸಮುದಾಯಗಳಿಗೆ 1% ಕೊಡುವ ಮುಖಾಂತರ ಎಲ್ಲ ಸಮುದಾಯಗಳಿಗೆ ಒಂದು ನ್ಯಾಯ ಕೊಡಿಸುವಂಥ ಕೆಲಸ ಆಗಿತ್ತು. ಅದು ಆದ ನಂತರ ಮತ್ತೆ ಈಗ ಹೊಸ ಈ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಒಂದು ಸಮಿತಿಯನ್ನು ಮಾಡಿ ಈ ಸಮಿತಿ ಏನು ವರದಿ ಕೊಟ್ಟಿದೆ ಇದರಲ್ಲಿ ಸಾಕಷ್ಟು ನ್ಯೂನತೆಗಳಿವೆ. ಯಾಕಂದ್ರೆ ಯಾವುದೇ ಒಂದು ವರದಿಯನ್ನು ನಾವು ತಗೋಬೇಕಾದ್ರೆ ಶೈಕ್ಷಣಿಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು ಅಥವಾ ಸಾಮಾಜಿಕವಾಗಿರ್ಬೋದು 1 ವರ್ಷ ಅಥವಾ 2 ವರ್ಷದ ಡಾಟಾ ತೊಗೊಂಡಿರೋದು ಸಾಲದು. ಯಾಕಂದ್ರೆ 1 ವರ್ಷದ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಗೌರ್ಮೆಂಟ್ ಕಾಲೇಜಲ್ಲಿ 1 ವರ್ಷ ರಿಸಲ್ಟ್ ಚೆನ್ನಾಗಿತ್ತಂದ್ರೆ ಇನ್ನೊಂದು ವರ್ಷ ಚೆನ್ನಾಗಿಲ್ಲ. ಅಂದರೆ ರಿಸಲ್ಟ್ ಏನು 50% ಆಗಿತ್ತು ಅದು 30ಕ್ಕೆ ಬಂದಿರ್ತದೆ, 30 ಇದ್ದಿದ್ದು ಒಂದು ಸಲ 50 ಆಗಿತ್ತು. ಅದೇ ರೀತಿ ಮೆಡಿಕಲ್ ಸೀಟ್ಗಳಲ್ಲಿ ಮೊನ್ನೆ ನಾವು ನೋಡಿದಂಥ ಏನು ರಿಪೋರ್ಟ್ ಇದೆ, ಆ ರಿಪೋರ್ಟಲ್ಲಿ ಬಂಜಾರ ಸಮಾಜ, ಬೋಯಿ ಸಮಾಜದವರು ಭಾಳಷ್ಟು ಮೆಡಿಕಲ್ ಸೀಟ್ಗಳನ್ನ ತೊಗೊಂಡಿದ್ದಾರೆ. ಅದಕ್ಕೆ ಅವರು ಶೈಕ್ಷಣಿಕವಾಗಿ ಭಾಳ ಮುಂದುವರೆದಾರೆ ಅಂತ ಹೇಳ್ತಾರೆ. ನಾನು ಅವರಿಗೆ ಒಂದು ಪ್ರಶ್ನೆ ಮಾಡೋಕ್ಕೆ ಇಚ್ಛೆ ಪಡ್ತೀನಿ. ಇದು 1 ವರ್ಷದ ಡಾಟಾ ತೊಗೋಬೇಡ್ರಿ. ಸ್ವಾತಂತ್ರ್ಯ ಸಿಕ್ಕಿ ಇವತ್ತು ನಮಗೆ 76 ವರ್ಷ ಆಯಿತು. ಈ 70 ವರ್ಷದಿಂದ ನೀವು ಡಾಟಾ ತಗೋರಿ. ಯಾವ ಸಮುದಾಯಗಳು ಯಾವ ಮಟ್ಟಿಗೆ ಶಿಕ್ಷಣದಲ್ಲಿ ಅಭಿವೃದ್ಧಿ ಆಗಿದೆ ಅಂತ ಗೊತ್ತಾಗ್ತದೆ. ನಮ್ಮ ಸಮಾಜದಲ್ಲಿ ಸಣ್ಣ ಪುಟ್ಟ ಮಾಸ್ತರ್ಗಳು, ಪೊಲೀಸರು ಬಿಟ್ಟರೆ ಬೇರೆ ಯಾರು KS, IS, IPS ಅಧಿಕಾರಿ ಹುಡುಕಾಡಿದ್ರು ಒಬ್ಬರು ಸಿಗಾಗಿಲ್ಲ ಕರ್ನಾಟಕದವರು. ಇಂಥ ಪರಿಸ್ಥಿತಿಯೊಳಗೆ ಯಾವ ಗೋವಿ ಸಮಾಜವೂ ಇಲ್ಲ, ಈ ಕಡೆ ಲಂಬಾಣಿ ಸಮಾಜವೂ ಇಲ್ಲ. ಇರ್ಬೋದು 1-2 ಎಲ್ಲೋ ಕರ್ನಾಟಕದಲ್ಲಿ 1-2 ಅಂದ್ರೆ ಅದೇನು ಹೇಳ್ಕೊಳ್ಳೋಂಥದ್ದೇನಿಲ್ಲ. ಈಗ ಶೈಕ್ಷಣಿಕವಾಗಿ ಬೆಳೆದಿಲ್ಲ ನಮ್ಮ ಸಮಾಜಗಳು, ಆರ್ಥಿಕವಾಗಿ ಇನ್ನೂ ಇಲ್ಲಿ ಬಿಜಾಪುರ ನಗರದ ಆಜುಬಾಜು ಇರುವಂಥ 4 ತಾಂಡಗಳು ಅಭಿವೃದ್ಧಿ ಆಗಿರ್ಬೋದು. ನೀವು ಇಲ್ಲಿ ಸೋಮರೆಡ್ಡಿ ತಾಂಡ ಹೋಗ್ರಿ, ಇಂಡಿ ತಾಲೂಕಿನಾಗ ಹೋಗ್ರಿ, ಇನ್ನೂ ಇವತ್ತು ಕುಡಿಯೋಕೆ ನೀರಿಲ್ಲ, ನಮಗೆ ಹೋಗೋಕೆ ರಸ್ತೆ ಇಲ್ಲ, ಮಕ್ಕಳಿಗೆ ಶೈಕ್ಷಣಿಕವಾಗಿ ಶಾಲೆಗಳಿಲ್ಲ, ಮನೆಯಲ್ಲಿ ಕರೆಂಟ್ ಇಲ್ಲ, ಇನ್ನೂ ಜೋಪಡಿಯಲ್ಲಿ ಇರುವಂಥ ಪರಿಸ್ಥಿತಿ ನಮ್ಮ ಸಮಾಜದಿದೆ. ಅಂಥ ಈಗ ಕೊರ್ಚ ಸಂಚಾರ ಏನಾದ್ರು ಹೇಳ್ರಿ, ಈ ಗೌರ್ಮೆಂಟ್ ಮನೆಗಳು ಹಾಕಿದ್ರೆ ಬಿಟ್ಟರೆ ಇವ್ರು ಯಾವ ಇದರಲ್ಲಿ ಮುಂದುವರೆದಿದ್ದಾರೆ?
ಏನು ಶಿಕ್ಷಣವಾಗಿ ಮುಂದುವರೆದಿದ್ದಾರೋ. ಈಗ ನಮ್ಮ ಬೋವಿ ಸಮಾಜದವರು ಇವ್ರ ವೃತ್ತಿ ಇನ್ನೂ ಕಲ್ಲು ಹೊಡಿದೊಳಗೆ ಇವತ್ತಿಗೂ ಅದು ಕಲ್ಲು ಹೊಡಿ ಕೆಲಸನೇ ಮಾಡ್ಕೊಂಡು ಮುಂದುವರಿತಾರೆ. ಯಾರೋ 100ರಲ್ಲಿ 1-2% ಒಬ್ಬನೋ ಅಥವಾ ಇಬ್ಬರು ಜನ ನಾವು ಮುಂದೆ ಹೋಗಿದ ತಕ್ಷಣ ಆ ಸಮಾಜ ಮುಂದೆ ಹೋಗಿದೆ ಅಂತೇಳಿ ಪರಿಗಣಿಸೋದು ಸೂಕ್ತ ಅಲ್ಲ. ಲಾಸ್ಟ್ ನಾವು ಸಿದ್ದರಾಮಯ್ಯ ಅವರಿಗೆ ಮತ್ತು ಈ ಡಿ.ಕೆ. ಶಿವಕುಮಾರ್ ಅವರಿಗೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಸಚಿವರಿಗೆ ಒಂದು ಮನವಿ. ಅದ್ರ ಜೊತೆಗೆ ನಾವು ಜಿಲ್ಲೆದವ್ರು ಯಾಕೆ ಮಾಡತ್ತಿದ್ದೀವಿ ಅಂದ್ರೆ ನಮ್ಮ ಸಮಾಜದವರು ನಮ್ಮ ಈ 4 ಸಮುದಾಯಗಳಿದ್ದಾವೆ ಭಾಳ ಮುಗಿದ್ರು. ನೀವು ಕೇಳಿದ ಪ್ರಕಾರ ನೀವು ಹೇಳಿದ ಪ್ರಕಾರನೇ ನೀವೆಲ್ಲ ಓಟ್ ಹಾಕಿ ನೀವು ಆರ್ಸಿ ಕಳಿಸಿದಂಥ ಸಮಾಜ. ನಾವು 4.5% ಕೊಟ್ಟಾಗೆ ನಮ್ಮ ಸಮಾಜ BJP ಸರ್ಕಾರವನ್ನು ಯಾವ ಥರ ವಿರೋಧ ಮಾಡಿದೆ ಅಂದ್ರೆ ಪ್ರತಿ ತಾಂಡ ಒಳಗೆ ಬ್ಯಾನರ್ ಹಾಕೊಂಡಿತ್ತು, BJP ಹಠಾವ್ ತಾಂಡ ಬಚಾವ್ ಅಂತೇಳಿ. ಮತದಾನ ಸಹ ಹಾಕಕ್ಕೆ ಕೊಟ್ಟಿಲ್ಲ ಅಂತ 4.5 ಕೊಟ್ಟಾಗ 4 ಜಾತಿಗಳಿಗೆ ಕೂಡಿ 4.5% ಕೊಟ್ಟಾಗ ಈ ಥರ ಹೋರಾಟ ಮಾಡಿ ತಾಂಡಗಳಿಗೆ ನಾವು BJP ಅಭ್ಯರ್ಥಿಗಳಿಗೆ ಬರಕ್ಕೆ ಕೊಟ್ಟಿಲ್ಲ. ಹೋದ ಚುನಾವಣೆ 23 ಚುನಾವಣೆ ಅದರ ಪ್ರತಿಫಲವಾಗಿ ಇವತ್ತು 37 ಸೀಟ್ ನಮ್ಮ ಸಮಾಜದಿಂದ 37 ಸೀಟ್ ಹಾಕ್ಬೋದು ಅಂತೇಳಿ MLAಗಳು ಹೇಳ್ತಾರೆ. ಸೊ ಎಲ್ಲ ರಿಪೋರ್ಟ್ ಇದೆ. ಇದು ಇಂಥ ಪರಿಸ್ಥಿತಿಯೊಳಗೆ ಮಾನ್ಯ ಸಿದ್ದರಾಮಯ್ಯ ಅವರು ಮಾಡಿದಂಥ ಇದು ಏನು ಅನ್ಯಾಯ ಅದ, ಇದು ಘೋರ ಅನ್ಯಾಯ ಅದ. ಇದನ್ನು ಪರಿಶೀಲಿಸಬೇಕು ಮತ್ತು ನಮ್ಮ ಸಮುದಾಯಗಳಿಗೆ ನ್ಯಾಯ ಕೊಡಿಸ್ಬೇಕು. ನಮ್ಮದು ಅಷ್ಟೇ ಇಚ್ಛೆ ಅದ. ನೀವು ಇದು ಇದ್ದಾಗೆ ಮಾಡಿದ್ರೆ ಈಗ ಬೇಡ ಜಂಗಮ ಅಂತೇಳಿ ಈಗ ಸ್ವಲ್ಪ 2011ರಾಗ ಒಂದು 10-20 ಸಾವಿರ ಇದ್ದಂಥದ್ದು ಇವತ್ತು 5 ಲಕ್ಷ ಜನ ತನಕ ಅವರು ಕಾಸ್ಟ್ ಸರ್ಟಿಫಿಕೇಟ್ ತೊಗೊಂಡಿದ್ದಾರೆ. ಇದು ಯಾವ ರೀತಿಯಲ್ಲಿ ನಮ್ಮ SC/ST ಸಮುದಾಯಗಳಿಗೆ ಈ ರಿಪೋರ್ಟ್ದಿಂದ ಈ ಕಡೆ ರೈಟ್ ಮತ್ತು ಲೆಫ್ಟ್ ಕಮಿಟಿ ಅವರಿಗೂ ಗೊಂದಲದ. ನಾವು ಎದುರಾಗಿ ಇಲ್ಲಿ ನಮ್ಗೆ ಎದುರಾಗಿ ಅಂತೇಳಿ ಮೊನ್ನೆ ತಾವು ನೋಡಿರ್ಬೋದು ಎನ್ ಮಹೇಶ್ ಅವರು ಒಂದು ಪತ್ರಿಕಾ ಪ್ರಕಟಣೆ ಮಾಡಿದರು. ಈ ರಿಪೋರ್ಟ್ ಬರೋಕ್ಕಿಂತ ಮೊದಲನೇ ಇದು ಅವೈಜ್ಞಾನಿಕವಾಗೈತಿ. ಇದರಲ್ಲಿ ಕೆಲವೊಂದು ಸಮುದಾಯಗಳು ಈ ಕಡೆ ಇದ್ದವರು ಈ ಕಡೆ ಹೋಗ್ಬೇಕು, ಈ ಕಡೆ ಇದ್ದವರು ಈ ಕಡೆ ಆಗ್ಬೇಕಂತೇಳಿ. ಸೊ ಇಷ್ಟೆಲ್ಲ ಗೊಂದಲ ಇಟ್ಕೊಂಡು ಈಗ ಯಾವುದೇ ಒಂದು ರಾಜ್ಯ ಸರ್ಕಾರಕ್ಕೆ ಜಾತಿಗಳನ್ನು ಸೇರಿಸ್ಕೊಳ್ಳೋದು ಮತ್ತು ಆ ಪಟ್ಟಿಯಿಂದ ಬಿಡುವಂಥ ಅಧಿಕಾರ ಯಾರಿಗೂ ಇಲ್ಲ. ಆದರೂ ಸಹ ಇಲ್ಲಿ 101 ಜಾತಿಯಿಂದ 98 ಜಾತಿ ಮಾಡಿ ಇಟ್ಟಿದ್ದಾರೆ. ಈಗ ಈ ಕಡೆನೂ ಹೋಗ್ಬೋದು, ಈ ಕಡೆನೂ ಹೋಗ್ಬೋದು ಅಂದ್ರೆ ಅದು ಅತಂತ್ರ ಇದ್ದಂಗೆ. ಸೊ ಹಾಗಾಗಿ ಭಾಳಷ್ಟು ಸರ್ಕಾರ ಮಾಡಿದಂಥ ಈ ಏನು ಒಳ ಮೀಸಲಾತಿ ಡಾಟಾ ಇದೆ, ಇದು ಸಂಪೂರ್ಣವಾಗಿ ಕಾನೂನು ಬಾಹಿರವಾಗಿದೆ, ಅವೈಜ್ಞಾನಿಕವಾಗಿರೋದ್ರಿಂದ ಇದನ್ನು ಸರಿಪಡಿಸಬೇಕು. ಇದನ್ನು ರದ್ದು ಮಾಡಿ ಈಗಾಗಲೇ ಕೇಂದ್ರ ಸರ್ಕಾರದವರು ಜಾತಿ ಗಣತಿ 2026ರಲ್ಲಿ ನಾವು ಪ್ರಾರಂಭ ಮಾಡ್ತೀವಿ ಅಂತೇಳಿ ನೋಟಿಫಿಕೇಶನ್ ಮಾಡಿದ್ದಾರೆ. ಸೊ ಆ ಜಾತಿ ಗಣತಿ ಯಾಕಂದ್ರೆ ಈಗ ನಾವು ಯಾರು ಮಾಡಿದ್ರು ಒಂದು ಬ್ಲೇಮ್ ಬರುದೆ. ಈಗ ಯಾಕಂದ್ರೆ ನಮಗೆ ಯಾರ ಮೇಲೂ ವಿಶ್ವಾಸ ಇಲ್ಲ ಅಂದಂಗೆ ಆಗ್ಬಿಟ್ಟರು. ಇದರ ಮೊದಲ ಸದಾಶಿವ ಆಯೋಗ ಇದ್ದಾಗೂ ಇದೇ ಆಯಿತು, ಮಾಧುಸ್ವಾಮಿ ಅವರ ಸಮಿತಿ ಮಾಡಿದಾಗ ಇದೇ ಆಯಿತು. ಈಗ ನಾಗಮೋಹನ್ ದಾಸ್ ಅವರ ವರದಿಯಲ್ಲಿನೂ ಈ ಗೊಂದಲಗಳು ನಮಗೆ ನಮ್ಮ ಸಮುದಾಯಗಳಿಗೆ ಆತಂಕದಲ್ಲಿರುವಂಥ ವರದಿಗಳೇ ಇದ್ದಾವೆ. ಸೊ ಅದರಿಂದ ಈ 2026ರಲ್ಲಿ ಏನು ಕೇಂದ್ರ ಸರ್ಕಾರದ ಒಂದು ಜಾತಿ ಗಣತಿ ನಡೀತದ, ಈ ಜಾತಿ ಗಣತಿ ನಡೆದ ನಂತರ ನಾವು ಒಳ ಮೀಸಲಾತಿ ವಿರೋಧಿಗಳಲ್ಲ. ಇದನ್ನು ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೋಬೇಕಾಗಿತ್ತು. ನಮಗೇನು ಸಿಗಬೇಕಾಗಿದ್ದು ನಮ್ಮ ಪಾಲ ಸರಿಯಾಗಿ ಕೊಡಲಿ ಅನ್ನುವಂಥ ಒಂದು ನಮ್ಮ ಹಕ್ಕಿದೆ, ನಮ್ಮ ಬೇಡಿಕೆ ಇದೆ. ಆ ಬೇಡಿಕೆಯನ್ನು ಈಡೇರಿಸಬೇಕಂತೇಳಿ ತಮ್ಮ ಮೂಲಕ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಸಮಾಜ ಕಲ್ಯಾಣ ಸಚಿವರಿಗೆ ಹಾಗೂ ನಮ್ಮ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ಸಿನ ಶಾಸಕರು ಹಾಗೂ ಸಚಿವರುಗಳಲ್ಲಿ ಒಂದು ವಿನಂತಿ ಮಾಡ್ತೇನೆ. ಒಂದು 2 ಮಾತನ್ನು ಮುಗಿಸ್ತೇನೆ. ಮುಂದೆ ನಮ್ಮ ಜಾತಿ ಗಣತಿ ಸರಿಯಾಗಿ ಆಗಿದ ನಂತರ ನಾವು ಬೇಡಿಕೆ ನಾವು ಈಗ 7% ನಮ್ಮ ಲೆಕ್ಕಾಚಾರದಲ್ಲಿ ಅಂದ್ರೆ ನಮ್ಮದೇನು ಇವತ್ತು ಬೇಡಿಕೆ ಇದೆ, ನಮ್ಮ ಸಮಾಜದ ಜನಸಂಖ್ಯೆ ನಮ್ಮ ಹತ್ರ ಏನು ಡಾಟಾ ಇದೆ ನಮ್ಮ ತಾಂಡಾಭಿವೃದ್ಧಿ ನಿಗಮದಲ್ಲಿ, ಅದರ ಪ್ರಕಾರ ನಮ್ಮ ಬೋವಿ, ಕೊಂಚ, ಕೊರಮ ಮತ್ತು ಲಂಬಾಣಿ ಸಮಾಜ ಮತ್ತು ಈಗೇನು ಈಗ 59 ಜಾತಿಗಳನ್ನು ಕೂಡಿಸಿದ್ದಾರೆ. ಇದಕ್ಕೆ 7%ಗಿಂತ ಮೇಲ್ ಕೊಟ್ಟಾಗ ಮಾತ್ರ ಈ ಸಮುದಾಯಗಳಿಗೆ ನ್ಯಾಯ ಕೊಟ್ಟಾಗ ಆಗ್ತದೆ. ಮೂಲ ಪ್ರಶ್ನೆ ವಕೀಲನಾಗಿ ಹೇಳ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಮೀಸಲಾತಿ ಮಾಡೋದೇ ದೊಡ್ಡ ತಪ್ಪು. ಸಂವಿಧಾನದಲ್ಲಿ ಯಾವುದೇ ರೀತಿಯ ಅವಕಾಶ ಇಲ್ಲ. ಆದಾಗ್ಯೂ ಸಹ ಕರ್ನಾಟಕ ಸರ್ಕಾರ ಆಯೋಗವನ್ನು ರಚಿಸಿ ಡೀಟೇಲ್ಸ್ ನಾವು ಹೋಗೋದಿಲ್ಲ. ಇತ್ತೀಚೆಗೆ ಕ್ಯಾಬಿನೆಟ್ ಡಿಸಿಷನ್ ಮಾಡಿ ಗೌರ್ಮೆಂಟ್ ಆದೇಶವನ್ನು ಸಹಿತ ಬಂದಿದೆ. ನನ್ನ ಹೇಳುವ ತಾತ್ಪರ್ಯ ಇಷ್ಟೇ, ನಮ್ಮ ಹೋರಾಟ ಭಾಳ ಗಂಭೀರ ಸ್ವರೂಪದಲ್ಲಿರಬೇಕಾಗುತ್ತೆ. ಯಾಕಂದರೆ ಜಿಯೋ ಈಸ್ ಆಲ್ರೆಡಿ ಇಶ್ಯೂಡ್ by the government of Karnataka. They have to withdraw or they have to include our reservation increasing to 2 to 3%. ಅದಕ್ಕೆ ನಾನು ನಮ್ಮ ಎಲ್ಲ ಸಮುದಾಯದ ಮುಖಂಡರಿಗೆ ಹಾಗೂ ನಮ್ಮ ಪತ್ರಿಕಾ ಮಿತ್ರರಿಗೆ ಹೇಳುವುದೇನೆಂದರೆ, ಇದು
ಅವೈಜ್ಞಾನಿಕವಾಗಿ ಮಾಡಿರುವಂಥ ಒಂದು ಆಯೋಗ. ಆ ಆಯೋಗದ ಆಧಾರದ ಮೇಲೆ ಸರ್ಕಾರ ಗೌರ್ಮೆಂಟ್ ಆರ್ಡರ್ ಇಶ್ಯೂ ಮಾಡೋದು ಅದು ದೊಡ್ಡ ತಪ್ಪು. ಹೀಗಾಗಿ ನಾವು ಬಹಳ ಗಂಭೀರ ರೀತಿಯಾಗಿ ನಮ್ಮ ಹೋರಾಟವನ್ನು ಮಾಡಿದ್ರೆ ಮಾತ್ರ ನಮಗೆ ಈ ಆದೇಶವನ್ನು ಹಿಂತೆಗೊಳ್ಳೋದಾಗಲಿ ಅಥವಾ ಅದನ್ನು ಬದಲಾವಣೆ ಮಾಡೋದು ಸಾಧ್ಯ ಅಂತ ಹೇಳ್ತಾ ನಾವು ಸಹಕಾರ ಮಾಡಿ ನಮ್ಮ ಮಾನ್ಯ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಈ ಸಂದೇಶವನ್ನು ನಿಮ್ಮ ಮೂಲಕ ತಲುಪಲಿ ಅಂತ ಹೇಳಿ ನಾನು ತಿಳಿಸಿದ್ದೇನೆ. ಪೂಜ್ಯರಲ್ಲಿ ಇವತ್ತು ಏನು ನಾರಾಯಣ ಸರ್ಕಾರ ಅದಕ್ಕೆ ಸಂಪೂರ್ಣವಾಗಿ ಇದು ಬಂಜಾರ ಸಮಾಜ ಸಮಾಜ ಸಂಪೂರ್ಣವಾಗಿ ಇದಕ್ಕೆ ವಿರೋಧ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೇನೆ. ಇದೇ ರೀತಿಯಾಗಿ ಸರ್ಕಾರ ಧೋರಣೆಗಳನ್ನು ಮುಂದುವರಿಸಿದರೆ ಎಲ್ಲ ಸಮಾಜ ಜೊತೆಗೆ ಬೀದಿಗಿಳಿಬೇಕಾಗ್ತದೆ, ಉಗ್ರವಾಗಿ ಹೋರಾಟವನ್ನು ಕೂಡ ಮಾಡಬೇಕಾಗ್ತದೆ ಅಂತೇಳಿ ಸರ್ಕಾರಕ್ಕೆ ನಾನು ಅನಿಸಿಕೆ ಕೂಡ. ಸಮಸ್ತ ಬದ್ಧ ಬಾಂಧವರಿಗೆ ಶರಣಾರ್ಥನೆ ಹೇಳ್ತಾ, ಯಾವ ಒಳ ಮೀಸಲಾತಿ ಹೋರಾಟದ ವಿಷಯವಾಗಿ ಇವತ್ತೇನು ಪತ್ರಿಕಾ ವರದಿಯಲ್ಲಿ ಆಗಮಿಸಿದ ತಮ್ಮೆಲ್ಲರಿಗೂ ಶರಣಾರ್ಥನೆ ಹೇಳ್ತಾ, ಯಾವ ಈ ಒಳ ಮೀಸಲಾತಿಯನ್ನು ಈ ಸರ್ಕಾರವು ಇವತ್ತು ಎಲ್ಲ ಸಮಾಜದವರಿಗೆ ಒಂದೇ ಅಲ್ಲ 63 ಸಮಾಜಕ್ಕೆ ಅನ್ಯಾಯವನ್ನು ಮಾಡುವಂಥ ಕೆಲಸ ಈಗಿನ ಸರ್ಕಾರ ಮಾಡಿದೆ. ಹೆಂಗಿದೆ ಅಂದ್ರೆ ಹೊಲಿಗೆಯ ಮಾಡುವುದಕ್ಕೋಸ್ಕರ 1-2 ಜಾತಿಗಳನ್ನು ಬೇರೆ ಮಾಡಿ 63 ಜಾತಿಗಳನ್ನು ಒಂದುಗೂಡಿಸಿ ಅವರಿಗೆ ಇಂತಿಷ್ಟು ಅಂತ ಶೇಕಡಾವಾರು ಮಾಡಿದ್ದಾರೆ. ಆದರೆ ಬಂಜಾರ, ಕೊರವ, ಕೊಂಚ ಮತ್ತು ಯಾವ ಭೋವಿ ಸಮಾಜಕ್ಕೆ ಅನ್ಯಾಯವಾಗಿದೆ. ಅವ್ರು ಹೇಳ್ತಾ ಇದ್ದಾರೆ ಸ್ಪೃಶ್ಯರಾಗಿದ್ದೀವಿ ಅಂತ. ಯಾವ ತಾಂಡಗಳು, ಯಾವ ಊರುಗಳು, ಯಾವ ಹಳ್ಳಿಗಳು ಹೋಗಿ ನೋಡಬೇಕು. ಅಲ್ಲಿಯ ವಾಸ್ತವ್ಯವನ್ನು ನೋಡಿದಾಗ ಗೊತ್ತಾಗ್ತದೆ. ಅಲ್ಲಿ ಶಿಕ್ಷಣ ವ್ಯವಸ್ಥೆ ಇರ್ಬೋದು, ಬಡತನ ಇರ್ಬೋದು, ಆ ಗ್ರಾಮಗಳು ಇನ್ನೂ ಮುಂದೆ ಬರದೆ ಅಲ್ಲಿ ರಸ್ತೆ ಆಗಿರ್ಬೋದು, ನೀರಿನ ವ್ಯವಸ್ಥೆ ಆಗಿರ್ಬೋದು, ಇವೆಲ್ಲವನ್ನು ನೋಡಿದಾಗ ಈಗಾದರೂ ಬೇರೆ ಬೇರೆ ಅಲೆಮಾರಿ ಜನಾಂಗದವರು, ಕೊರವ, ಕೊಂಚ ಮತ್ತು ಭೋವಿ ಸಮಾಜ, ಲಂಬಾಣಿ ಸಮಾಜದವರು ಇವತ್ತು ಕರ್ನಾಟಕ ಬಿಟ್ಟು ಮಹಾರಾಷ್ಟ್ರ, ಗೋವಾ, ತೆಲಂಗಾಣ ಇವರೆಲ್ಲರೂ ದುಡಿಗೆ ಹೋಗ್ತಾ ಇದ್ದಾರೆ. ಮತ್ತು ಹೆಂಗೆ ಸ್ಪೃಶ್ಯರು ಅಂತ, ಇವ್ರು ಸ್ಪೃಶ್ಯರು ಅಂತ ಹೆಂಗೆ ಹೇಳ್ತಾರೆ. ಮತ್ತು ಹಿಂದೆಲ್ಲ ಎಲ್ಲ ರಾಜಕಾರಣಿಗಳಿದ್ದಾರೆ, ದೊಡ್ಡ ರಾಜಕಾರಣಿಗಳು. ಅವರು ಸ್ಪೃಶ್ಯರಾಗಿಲ್ವಾ? ಸ್ಪೃಶ್ಯರಾಗಿದ್ದರೆ ತಮ್ಮ ಏನು ಪರಿಶಿಷ್ಟ ಜಾತಿಯಿಂದ ಹೊರಗಡೆ ಬಂದ್ಬಿಟ್ಟು ಜನರಲ್ನಲ್ಲಿ ಇರಬೇಕು. ಅವರು ಸ್ಪೃಶ್ಯರಂದರೆ ಅದಕ್ಕೆ ಒಂದು ಅರ್ಥನೇ ಇಲ್ಲ. ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದಂಥ ಸಂವಿಧಾನಕ್ಕೆ ಇವರೆಲ್ಲರೂ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಅವರ ಆಸೆಯನ್ನು ನಿರಾಶೆ ಮಾಡುವಂಥ ಕೆಲಸ ಮಾಡಾಕತ್ತಾರೆ. ಈ ಸಂವಿಧಾನವನ್ನು ತಮಗೆ ಬೇಕಾದ ರೀತಿಯಲ್ಲಿ ಉಪಯೋಗ ಮಾಡುವಂಥ ಸರ್ಕಾರ ಬಂದ್ಬಿಟ್ಟಿದೆ. ಹಿಂದಿನ ಸರ್ಕಾರಕ್ಕೆ ಏನು ಒಳ ಮೀಸಲಾತಿ ತಂದು ಕೈ ಸುಟ್ಟುಕೊಂಡಿದೆಯಲ್ಲ, ಇವತ್ತು ಅದೇ ಪರಿಸ್ಥಿತಿ ಕಾಂಗ್ರೆಸ್ ಸರ್ಕಾರ ಮಾಡುವಂಥ ಕೆಲಸ ಆಗಿದೆ. ಎಲ್ಲ ಸಮುದಾಯ ಕೂಡಿಕೊಂಡು, ಎಲ್ಲ ಸಮಾಜದ ಬಾಂಧವರು ಕೂಡಿಕೊಂಡು ನಮ್ಮ ನಿರ್ಣಯ ಏನಂದ್ರೆ ಈ ಒಳ ಮೀಸಲಾತಿ ಬೇಡ, ಯಾವ ಸದಾಶಿವ ಆಯೋಗ ಬೇಡ, ಏನು ಬೇಡ. ಏನು ಇದೆಯಲ್ಲ ಪರಿಸ್ಥಿತಿ, ಏನು 17% ಏನು ಪರಿಶಿಷ್ಟ ಜಾತಿಗೆ ಕೊಡ್ತಾ ಇದ್ದಾರಲ್ಲ, ಅದೇ ರೀತಿ ಎಲ್ಲರೂ 101 ಸಮುದಾಯವನ್ನು ಒಂದುಗೂಡಿಸಿ ಸಾಮರಸ್ಯ ಜೀವನವನ್ನು ನಡೆಸುವ ಹಂಗೆ ಮಾಡಿದ್ರೆ ಒಳ್ಳೆಯದಿರ್ತದೆ. ಇಲ್ಲಾಂದರೆ ಈ ಸಮಾಜದಲ್ಲಿ ಎಲ್ಲರೂ ಅಣ್ಣ ತಮ್ಮರಂಗೆ ಇರುವಂಥವ್ರನ್ನ ಒಬ್ರಿಗೊಬ್ಬರು ಭೇದ ಭಾವ ಮಾಡಿಕೊಂಡು ಭಾವೈಕ್ಯತೆಗೆ ಧಕ್ಕೆ ತರುವಂಥ ಕೆಲಸ ಸರ್ಕಾರಗಳು ಮಾಡ್ತಾ ಇದ್ದಾವೆ. ಸರ್ಕಾರಕ್ಕೆ ಇಷ್ಟೇ ಹೇಳೋದು, ಈ ಮಾಡುವಂಥ ಏನು ಒಳ ಮೀಸಲಾತಿ ಇದೆಯಲ್ಲ, ಇದನ್ನು ಕೈ ಬಿಡ್ರಿ. ಕೊಡುವುದಾದರೆ ಸಮನಾಗಿ ಕೊಡ್ರಿ. ಏನೋ ಜನಗಣತಿಯ ಪ್ರಕಾರವನ್ನು ನೀವು ಮಾಡ್ತಾ ಇದ್ದೀರ ಅಂದರೆ ಜನಗಣತಿಯನ್ನು ವೈಜ್ಞಾನಿಕವಾಗಿ ಮಾಡಿರಿ, ಸತ್ಯವಾಗಿ ಮಾಡಿರಿ. ಮುಂದೆ ಬರುವಂಥ ದಿನಮಾನಗಳಲ್ಲಿ ಅದನ್ನು ಎಲ್ಲರ ಮುಂದೆ ಇಟ್ಟು ಹೀಗಿದೆ ಅಂತ ಹೇಳಿ ಮಾಡಬೇಕು. ಎಲ್ಲರ ಮುಂದೆ AC ರೂಮ್ ಹಾಕ್ಕೊಂಡು 4 ಜನರಿಗೆ ಹೋಲಿಕೆ ಮಾಡೋದಕ್ಕೋಸ್ಕರ 4 ಜನರ ಮಾತು ಕೇಳಿಕೊಂಡು ಸಿದ್ದರಾಮಯ್ಯನವರು ಮತ್ತು ಈಗಿನ ಸರ್ಕಾರ ಏನು ಇದು ತಪ್ಪು ದಾರಿ ಹಿಡಿದೈತಲ್ಲ, ಅದು ಬಹಳ ಅನ್ಯಾಯವಾಗ್ತಾ ಇದೆ ಈ ಎಲ್ಲ ಸಮಾಜಕ್ಕೆ. ಈ ಅನ್ಯಾಯವನ್ನು ನಾವು ಖಂಡಿಸ್ತೀವಿ.
ಖಂಡಿಸುವುದರ ಜೊತೆಗೆ ನಾಳೆ ಬರುವಂಥ 10ನೇ ತಾರೀಕು ನಾವು ಬೃಹತ್ವಾದಂಥ ದೊಡ್ಡ ಸಮಾವೇಶ ಮತ್ತು ಒಂದು ಹೋರಾಟವನ್ನು ಬೆಂಗಳೂರಿನಲ್ಲಿ ನಾವು ಮಾಡ್ತಾ ಇದ್ದೀವಿ. ಆ ಮೂಲಕ ಇನ್ನೂ ಹೆಚ್ಚಿನ ವಿಷಯಗಳನ್ನು ನಾವು ಹೇಳ್ತಾ ಇದ್ದೀವಿ. ಇದೇ ಅಲ್ಲ, ಇವತ್ತು ನಾಳೆ ಹೋರಾಟ ಮಾಡಿದ್ರು ಹಿಂದೆ ಸರಿದೇ ಇದ್ರ ಮುಂದೆ ಏನು ಹಿಂದಿನ ಸರ್ಕಾರದಲ್ಲಿದ್ದಾಗ ಏನು BJP ಹಟಾವೋ ತಾಂಡಾ ಬಚಾವೋ ಅಂತ ಏನು ಮಾಡಿದ್ರಲ್ಲ, ಈಗ ಹಂಗೆ ಮಾಡಂಗಿಲ್ಲ. ನಾವು ಮುಂದೆ ನಾವು ಮಾಡ್ತೀವಿ. ಏನಂದ್ರೆ ಕಾಂಗ್ರೆಸ್ ಹಟಾವ್ ಅಂತ ಮಾಡಬೇಕಾಗ್ತದೆ. ಹಿಂದೆ ಮಾಡಿದಂತೆ ನಾವು ಮಾಡಿದ್ವಿ. ಸುಮಾರು 55 ಮತಕ್ಷೇತ್ರಗಳನ್ನು ನಾವು ಅಲ್ಲಿರುವಂಥ BJP ಶಾಸಕರನ್ನು ನಾವು ಕೆಲಸದ ಅಂದ್ರೆ ಅವ್ರಿಗೆ ಜಯನೇ ತಂದಿಲ್ಲ. ಅಲ್ಲಿ ನಾವೆಲ್ಲ ವಿರೋಧವನ್ನು ಮಾಡ್ಕೊಂಡಿದ್ದೀವಿ. ತಾಂಡಗಳಿಗೆ BJP ಅವರನ್ನು ಕರೆಸಿಲ್ಲ. BJP ಅವರನ್ನು ಬಹಿಷ್ಕಾರ ಹಾಕಿದಂಥ ಸಮಾಜ ಇದು, ಎಲ್ಲ ಬಂಜಾರ ಸಮಾಜದ ತಾಂಡಗಳಲ್ಲಿ. ಇವತ್ತು ಏನು ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಏನು ಇದು ಮೀಸಲಾತಿ ತರ್ತಾ ಇದೆಯಲ್ಲ, ಮುಂದಿನ ದಿನಮಾನಗಳಲ್ಲಿ ಅವ್ರಿಗೆ ತಲೆಯಾಗಿರಬೇಕು. ಹಿಂದಿನ ಸರ್ಕಾರಕ್ಕೆ ಏನು ಪೆಟ್ಟು ಕೊಟ್ಟಿದೆಯಲ್ಲ, ಆ ಬೆಂಕಿ ಹಚ್ಚುವಂಥ ಕೆಲಸ ಮಾಡಬಾರ್ದು. ಮುಂದೆ ಅದೇ ಕೆಲಸ ಆಗ್ತದೆ. ನಾವು ನಾಳೆ ಹೋರಾಟ ಮಾಡಬೇಕಾಗ್ತದೆ. ತಾಂಡಗಳಲ್ಲಿ ಊರುಗಳಲ್ಲಿ 63 ಜನಾಂಗ ಒಂದು ಕಡೆ ಬರೀ 5.5% ಅಂದ್ರೆ ಹೆಂಗ್ರಿ? ಒಂದು 2 ಜನಾಂಗಕ್ಕೆ 6% ಕೊಟ್ಟು ಇವರಿಗೆ ಅನ್ಯಾಯ ಮಾಡುವಂಥದ್ದು ಸರ್ಕಾರದಲ್ಲಿ ಸ್ವಲ್ಪನೂ ಜ್ಞಾನವಿಲ್ವಾ? ಸಂವಿಧಾನದ ಪ್ರಕಾರ ನೀವು ಮಾಡೋದಾದರೆ ಸಂವಿಧಾನವನ್ನು ಮುಂದಿಟ್ಕೊಂಡು ಜನಗಣತಿ ಏನು ಆಗ್ತಾ ಇದೆ, ಯಾವ್ಯಾವ ಊರುಗಳಲ್ಲಿ ಯಾವ್ಯಾವ ತಾಂಡಾದ ಪರಿಸ್ಥಿತಿ ಏನಿದೆ ಅದನ್ನು ಅವಲೋಕನ ಮಾಡಬೇಕು. ತಾಂಡಗಳ ರಸ್ತೆ ಇಲ್ಲ ರೀ. ನೀವೆಲ್ಲ ಬಂದು ನೋಡ್ಬೇಕು. ಎಲ್ಲ ಪತ್ರಿಕಾ ಮಾಧ್ಯಮದಲ್ಲಿ ಗೊತ್ತಿದೆ, ಒಂದೊಂದು ತಾಂಡಗಳಿಗೆ ಬಸ್ ಇಲ್ಲ, ಮಕ್ಕಳು ನಡ್ಕೋತ ಸ್ಕೂಲಿಗೆ ಹೋಗ್ತಾ ಇದ್ದಾರೆ, ಶಿಕ್ಷಣ ಇಲ್ಲ, ಅಲ್ಲಿ ಶಾಲೆಗಳಿಲ್ಲ, ಮಕ್ಕಳಿಗೆ ನೀರಿನ ವ್ಯವಸ್ಥೆ ಇಲ್ಲ. ಹೀಗಿದ್ದಾಗ ಇನ್ನು ಏನು ಇದು ಅಲೆಮಾರಿಗಳು ಎಲ್ಲೆಲ್ಲ ದುಡಿಯಾಕೆ ಹೋಗ್ತಾ ಇದ್ದಾರೆ. ನಮ್ಮ ಬಿಜಾಪುರಲ್ಲಿ 364 ತಾಂಡಗಳಿದ್ದು, ಆ ತಾಂಡಗಳಿಗೆ ಹೋದಾಗ ಈಗ ಜನಗಣತಿಯರು ಮಾಡ್ರಿ ಏನಾರು ಮಾಡಿ ಹೋಗ್ರಿ, ಯಾರು ಇರಂಗಿಲ್ಲ. 60ಕ್ಕೂ ಹೆಚ್ಚು ಜನಾಂಗ ಮಹಾರಾಷ್ಟ್ರ ಗೋವಾ ದುಡಿಲಿಕ್ಕೆ ಹೋಗಿರ್ತಾರೆ. ಆ ದುಡಿಯುವಂಥ ಕೆಲಸ ಇನ್ನೂ ಮಾಡ್ತಾ ಇದ್ದಾರೆ. ಅವರನ್ನು ಇನ್ನು ಸ್ಪೃಶ್ಯರಂತ ಹೇಳಿದಾಗ ಹೆಂಗಾಗ್ಬೋದು? ಎಷ್ಟು ಅನ್ಯಾಯ ಮಾಡ್ತಾ ಇದೆ ಈಗಿನ ಸರ್ಕಾರ. ಈ ಸರ್ಕಾರಕ್ಕೆ ನಾವು ಇಷ್ಟೇ ಹೇಳೋದು, ಈ ಮೀಸಲಾತಿ ಅವೆಲ್ಲ ತೆಗೆದು ಬಿಡ್ರಿ, ಮೊದಲು ಹೆಂಗಿತ್ತು ಹಂಗ ಮಾಡ್ರಿ. ಇಲ್ಲ ಅಂದ್ರೆ ನಮಗೂ ಸಮನಾದ ಹಕ್ಕನ್ನು ಕೊಡ್ರಿ, ಸಮನಾಗಿ ಕೊಡ್ರಿ. ಅವ್ರಿಗೂ ಕೊಡ್ತಾ ಇದ್ರಲ್ಲ, ಎಲ್ಲ 101 ಜಾತಿಗಳಿಗೆ ಸಮನಾದ ಹಕ್ಕು ಕೊಡ್ರಿ. ಎಲ್ಲರೂ ಮುಂದೆ ಬರ್ಬೇಕಲ್ಲ. 63 ಜಾತಿ ಮುಂದೆ ಬರಬಾರ್ದು, ನಾವು 2 ಜಾತಿಗಳು ಮುಂದೆ ಬರ್ಬೇಕಂತ ಏನು ವಿಚಾರ ಮಾಡಿಕೊಂಡು ಒಲಿಕೆ ರಾಜಕಾರಣ ಎಲ್ಲರೂ ಕೂಡ್ಕೊಂಡು ಮಾಡ್ತಾ ಇದ್ದಾರಲ್ಲ, ಇದು ತಪ್ಪು. ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಸೆಗೆ ತಿಲಾಂಜಲಿ ಇಡುವಂಥ ಕೆಲಸ ಈಗಿನ ಸರ್ಕಾರ ಮಾಡ್ತಾ ಇದೆ. ಸಂವಿಧಾನವನ್ನು ವಿರೋಧಿ ಮಾಡ್ತಾ ಇದೆ. ಸಂವಿಧಾನದ ಆಶಯಗಳನ್ನು ಬದಿಗೊಟ್ಟಿ ತಮ್ಮ ಆಸೆಗಳು, ಕುರ್ಚಿಗೆ ಆಸೆಗಾಗಿ ತಮ್ಮದೇ ಆದಂಥ ವಿಷಯಕ್ಕೆ ನೀವು ಹೋಗ್ತಾ ಇದ್ದೀರಲ್ಲ, ಇದು ತಪ್ಪು ಎಂಬುದು ನಾವೆಲ್ಲರೂ ಅರ್ಥಕೋಬೇಕಾಗ್ತದೆ. ಅದಕ್ಕೆ ನಾವು ಭೋವಿ ಆಗಿರ್ಬೋದು, ಕೊರ್ವ, ಪಂಚ, ಏನು 63 ಅಲೆಮಾರಿ ಜನಾಂಗಗಳಿದ್ದಾವೆ. ಒಂದೊಂದು ಜನಾಂಗದವರಿಗೆ ಝೋಪಡಿಯಲ್ಲಿ ಗುಡಿಸಿನಲ್ಲಿ ತಮ್ಮ ಜೀವನ ನಡೆಸ್ತಾ ಇದ್ದಾರೆ. ಅದು ಈ ಸರ್ಕಾರಕ್ಕೆ ಕಾಣ್ತಾ ಇಲ್ವಾ? ಅವರಿಗೆ ಏನಾದರೂ ಮಾಡುವಂಥ ಕೆಲಸ ಮಾಡಬೇಕು. ಎಲ್ಲ ಸಮಾಜದವರಿಗೆ ನಿಗಮಗಳನ್ನು ಮಾಡಬೇಕು. ನಿಗಮದ ಮೂಲಕ ಅವರಿಗೆ ಒಳ್ಳೆಯದಾಗಬೇಕು. ಆ ಜನಾಂಗ ಮುಂದೆ ಬರಬೇಕು, ಶೈಕ್ಷಣಿಕವಾಗಿ ಮುಂದೆ ಬರಬೇಕು ಮತ್ತು ಧಾರ್ಮಿಕವಾಗಿ ಅವ್ರು ಬರಬೇಕು, ಸಾಮಾಜಿಕ ಜೀವನ ನಡೆಸಬೇಕು, ಅದರ ಜೊತೆ ರಾಜಕೀಯವಾಗಿಯೂ ಬರಬೇಕು. ಇವೆಲ್ಲ ಏನಾಗ್ತಾ ಇದೆ ಅಂದರೆ ಈಗಿನ ರಾಜಕೀಯ ಜೀವನ ಇಟ್ಕೊಂಡು ನಮ್ಮವರೇ ಮುಂದೆ ಇರಬೇಕು, ರಾಜಕೀಯದಲ್ಲೇ ನಾವು ಮುಂದೆ ಎಲ್ಲರೂ ರಾಜಕೀಯದಾಗ ಬರಬಾರ್ದು ಅಂತ ಎಲ್ಲ 63 ಜಾತಿಗಳಿಗೆ 63 ಸಮಾಜದವರು ಮೇಲಕ್ಕೆ ಬರುವಂಥದ್ದು ಕೆಲಸ ಇಲ್ಲೇನು? ಎಲ್ಲ ಸಮಾಜ ಒಂದುಗೂಡಿಸುವಂಥ ಕೆಲಸ ಸರ್ಕಾರ ಮಾಡಬೇಕು. ಸರ್ಕಾರ ಕುಂತು ಜಗಳ ಹಚ್ಚುವಂಥ ಕೆಲಸ ಏನು ಮಾಡ್ತಾ ಇದೆಯಲ್ಲ, ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಾವೆಲ್ಲರೂ ಧಿಕ್ಕಾರವನ್ನು ಆಗ್ತಾ ಇದ್ದೀವಿ. ಧಿಕ್ಕಾರ ನಾವಿಷ್ಟೇ ಅಲ್ಲ, ಧಿಕ್ಕಾರದ ಜೊತೆ ಮುಂಬರುವಂಥ ದಿನಮಾನಗಳಲ್ಲಿ ನಾವು ವಿರೋಧವನ್ನು ವ್ಯಕ್ತಪಡಿಸ್ತೀವಿ. ಇದು ಹೋರಾಟ ಎಲ್ಲೇ ನಿಲ್ಲಂಗಿಲ್ಲ. ಮುಂದೆ ಡೆಲ್ಲಿವರೆಗೂ ಹೋರಾಟ ನಡೀತದೆ. ಇದು ಹೋರಾಟ ನಮಗೆಲ್ಲರಿಗೆ ನ್ಯಾಯ ಸಿಗಬೇಕು. ನ್ಯಾಯ ಸಿಗುವವರೆಗೂ ಈ ಹೋರಾಟ ಮುಂದುವರಿಯುತ್ತದೆ. ಸ್ಕೂಲ್ ಟೀಚರ್ ಬರ್ತಾನೆ ಪಾಠ ಮಾಡಕ್ಕೆ, ನಮ್ಮದು ಭಾಷೆ ಏನಂದ್ರೆ ಲಮಾಣಿ ಭಾಷೆ. ಆ ಮಾಸ್ಟರ್ ಕಲಿಸುವಂತ ಭಾಷೆ ಕನ್ನಡ ಭಾಷೆ. ಕನ್ನಡ ಭಾಷೆಯಿಂದ ಲಮಾಣಿ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡಿ ಹೇಳುವಂತ ಟೀಚರ್ ಸರ್ಕಾರ ಒಪ್ಪಿಸಿದ್ಯಾ? ಇಲ್ಲ. ಬಸವಣ್ಣ ಹುಟ್ಟಿರುವಂತ ಜಗಜ್ಯೋತಿ ಬಸವಣ್ಣ ಹುಟ್ಟಿರುವಂತ ಬಸವನ ಬಾಗೇವಾಡಿನಲ್ಲಿ 2 ತಾಂಡೆಯಲ್ಲಿ ಇವತ್ತಿಗೂ ಶಾಲೆ ಇಲ್ಲ. ನೀವು ಟ್ರೇಸ್ ಔಟ್ ಮಾಡಿದ್ದೀರಾ? ಇಲ್ಲ. ಇದು ಯಾಕಂತಂದ್ರೆ ಇದು ವಾಯ್ಸ್ಲೆಸ್ ವರ್ಡ್. ಇದು
ಸರ್ಕಾರದಲ್ಲಿ ಎಲ್ಲಾ ಊರುಗಳಿಗೂ ಶಾಲೆ ಇದೆ, ಹೌದೋ ಇಲ್ಲೋ? ಎರಡು ತಾಂಡೆಗಳಲ್ಲಿ ಶಾಲೆ ಇಲ್ಲ. ಅದು ಯಾರಿಗೆ ಹೇಳ್ಬೇಕು ಅದನ್ನ ಹೇಳಿದೀವಿ, ಆದ್ರೆ ಕನ್ಸಿಡರೇಷನ್ ಆಗಿಲ್ಲ. ಅಲ್ಲಲ್ಲ, ಇವಾಗ ಏನಾಗಿದೆ ನಮ್ಮ ಪರಿಸ್ಥಿತಿ ಹಿಂಗಿದೆ ಅಂತ ಪರಿಸ್ಥಿತಿ ನಮ್ಮನ್ನ ಯಾರು ಗಣನೆ ತಗೋತಾ ಇಲ್ಲ ಅನ್ನೋದನ್ನ ನಾನು ನಿಮ್ಗೆ ಕೊಡಕ್ಕೆ ಇದನ್ನ ಮಾಡ್ತಾ ಇದ್ದೀನಿ. ಇವತ್ತು ಇದು ಏನು ಸತ್ಯ ಇದೆಯಲ್ಲ, ನಮ್ಮ ಸತ್ಯಾಂಶಗಳನ್ನು ನಾವು ತಿಳಿಸ್ತಾ ಇದ್ದೀವಿ. ಮತ್ತೆ ಕಾನ್ಸ್ಟಿಟ್ಯೂಷನ್ ನಲ್ಲಿ ಒಳ ಮೀಸಲಾತಿ ಅನ್ನೋದು ವರ್ಡ್ ಇಲ್ಲ. ಸ್ಪರ್ಶ ಇದು ನಾವು ಇದು ಟಚಬಲ್ ಅನ್ಟಚಬಲ್ ಅನ್ನೋದು ವರ್ಡು ಇದೆ. ಈಗ ನಾಗಮೋಹನ್ ದಾಸ್ ಕಮಿಟಿ ರಚನೆ ಮಾಡಿದ್ರು ಸರ್ಕಾರ. ಈಗ ಇದ್ದ ಸರ್ಕಾರ ನಾಗಮೋಹನ್ ದಾಸ್ ಕಮಿಟಿ ರಚನೆ ಮಾಡಿ ಜನಗಣತಿ ಮಾಡ್ಬೇಕಂತ ಅವರು ಬಂದ ನಂತರ ತಾಂಡೆಗಳಲ್ಲಿ ನಿಜಾಂಶವನ್ನು ಅವರು ಮಾಡಲಿಲ್ಲ. ಯಾಕಂತಂದ್ರೆ ತಾಂಡೆಗಳಲ್ಲಿ ಸರ್ವರ್ ಇಲ್ಲ, ಸರ್ವರ್ ಡೌನ್ ಇದೆ, ಲೇಟ್ ಆಗ್ತಾ ಇದೆ, ತೊಂದರೆ ಆಗ್ತಾ ಇದೆ ಅಂತ ಅದು ಒಂದು ವಿಷಯದಲ್ಲಿ ಅವರು ಸರಿಯಾಗಿ ಇದು ಜನಗಣತಿ ಮಾಡಲಿಲ್ಲ. ಇನ್ನೊಂದು ಏನಂತಂದ್ರೆ ಒಂದು ಫ್ಯಾಮಿಲಿಯಲ್ಲಿ ಇಬ್ಬರೇ ಮಕ್ಕಳಿಗೆ ಮಾಡ್ತೀವಿ, ಅದು ಹೊರತುಪಡಿಸಿ ನಾವು ಮಾಡಲ್ಲ ಅಂತ ಕೆಲವೊಂದು ಸಮಸ್ಯೆಗಳು ಮಾಡಿ ಈ ನಾವು ವರದಿಯನ್ನು ಮಾಡಿದಾರಲ್ಲ, ನಾಗಮೋಹನ್ ದಾಸ್ ವರದಿದ್ದೇನು ಸಮೀಕ್ಷೆಯನ್ನು ಮಾಡಿದಾರಲ್ಲ ಜನಗಣತಿ, ಅದು ಪರ್ಫೆಕ್ಟ್ ಆಗಿ ಬಂದಿಲ್ಲ. ಇದು ಸುಳ್ಳು ಜನಗಣತಿ ಮಾಡಿದ್ದಾರೆ. ಪ್ರತಿಯೊಂದು ನಿಜಾಂಶ ಅನ್ನೋದು ಮನೆಗೆ ಹೋಗಿಲ್ಲ. ಇವು ಬರೀ ಶಾಲೆಯಲ್ಲಿ ಕುಂತ್ಕೊಂಡು ಆ ಲಿಸ್ಟ್ ಪ್ರಕಾರ ಕರೆದು ಮಾಡಿದ್ದಾರೆ. ಈ ಕೆಲವೊಬ್ರು ನಮ್ಮ ಗುಳೆ ಹೋಗಿದ್ದಾರೆ, ಕೆಲವೊಬ್ರು ನಮ್ಮ ಈ ವ್ಯವಸ್ಥೆ ಒಳಗೆ, ರಾಜಕಾರಣ ವ್ಯವಸ್ಥೆ ಒಳಗೆ ತಮ್ಮ ಜೀವನ ಉದ್ಧಾರಕ್ಕಂತೇಳಿ ಇಲ್ಲಿ ಸಮಾಜನ ಬಲಿ ಕೊಡ್ತಾ ಇದ್ದಾರೆ. ನಾವು ಯಾರ ಮೇಲೂ ಬ್ಲೇಮ್ ಇಲ್ಲ. ನಮ್ಮ ಸಮಾಜದವರು ನಾವು ಎಲ್ಲಿದ್ರು, ನಾವು ಲಮಾಣಿಗೆ, ನಾವು ಗೋವಿಗಳೇ, ನಾವು ಕೊರ್ಜರೆ ನಾವೆಲ್ಲರೂ ಒಂದೇ ಇದ್ದೀವಿ. ಕೆಲವೊಂದು ಸಂದರ್ಭದಲ್ಲಿ ಏನಾಗ್ತದೆ ಅಂದ್ರೆ, ಒಂದು ರಾಜಕೀಯ ಅವರು ಆ ಪಕ್ಷದಲ್ಲಿ ಇರೋದ್ರಿಂದ ವಿರೋಧ ಮಾಡಿರಕ್ಕಿಲ್ಲ ಅಂತ ನಾವು ಭಾವಿಸ್ತೀವಿ. ಯಾಕಂದ್ರೆ ಲಾಸ್ಟ್ ಏನು ಪಿ ರಾಜೀವ್ ಅವರು, ಉಮೇಶ್ ಜಾಧವ್ ಅವರು ಮತ್ತು ಪ್ರಭು ಚವ್ಹಾಣ್ ಅವರು ಈ ಒಳ ಮೀಸಲಾತಿಯನ್ನು ಮಾಡಿದ್ರು ಮಾಧುಸ್ವಾಮಿ, ಆವಾಗ ಅವರ ಶವಯಾತ್ರೆಗಳನ್ನು ನಮ್ಮ ಸಮಾಜದವರೇ ಮಾಡಿದ್ದೀವಿ. ಇಲ್ಲಿ ಪುತ್ತೂರು ಆಗಿರ್ಬೋದು ಅಥವಾ ಇಲ್ಲಿ ಇಲ್ಲಾದವರು ಅವ್ರ ಶವಯಾತ್ರೆ ಮಾಡಿದ್ವಿ. ಸೊ ಇದರಲ್ಲಿ ನಮ್ಮ ಸಮಾಜದವರು ಒಬ್ಬರು ಪ್ರಕಾಶ್ ರಾಠೋಡ್ ಆಗಿರ್ಬೋದು ಅಥವಾ ಇನ್ನೊಬ್ರು ಯಾರೋ ಈಗ ರುದ್ರಪ್ಪ ಲಮಾಣಿ ಆಗಿರ್ಬೋದು, ಅವರು ಸರ್ಕಾರದಲ್ಲಿ ಇರೋದ್ರಿಂದ, ಮತ್ತು ಕಾಂಗ್ರೆಸ್ ಸರ್ಕಾರ ಯಾವಾಗ ಬಂದಿದೆಯಲ್ಲ ಬಂಜಾರ ಸಮಾಜಕ್ಕೆ ಅನ್ಯಾಯ ಮಾಡಿದೆ ಅನ್ನೋದ್ರಲ್ಲಿ ಏನೂ ಎರಡನೇ ಮಾತಿಲ್ಲ. ಯಾಕಂದರೆ ನಮ್ಮ ಸಮಾಜದಿಂದ ಒಬ್ಬರೇ MLA ಇದ್ರಿ, ಯಾರು ರುದ್ರಪ್ಪ ಲಮಾಣಿ ಅಂತೇಳಿ. ಪಾರ್ಟಿ ಬೇರೆ ಇರ್ಬೋದು, ಬಟ್ ನಮ್ಮ ಸಮಾಜ ಅಂದಾಗ ನಮ್ಮ ಸಮಾಜ. ಅವರಿಗೆ ಒಂದು ಸಚಿವ ಸ್ಥಾನ ಕೊಡೋಕ್ಕಾಗದಂಥ ನೀಚ ಸರ್ಕಾರ ಇದು. ಇಲ್ಲಿ ಬೇರೆದವರ ಏನೋ ಒಂದು ಬ್ಲ್ಯಾಕ್ ಮೇಲಿಗೆ ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡ್ತಾ ಬಂದಿದ್ದಾರೆ. ಸಿದ್ದರಾಮಯ್ಯ ಅವರು ಅವ್ರ ಕುರ್ಚಿ ಉಳ್ಸಾಕಂತೇಳಿ ಅವ್ರು ಇನ್ನೊಬ್ರು ಹೇಳ್ದಂಗೆ ಕೇಳ್ತಾರೆ. DK ಶಿವಕುಮಾರ್ ಅವರು ನಾನು ಆ ಕುರ್ಚಿಗೆ ಚಿಗುದಪ್ಪ, ಅಲ್ಲಿ ತನಕ ನಾ ಯಾರ ಜೊತೆ ಬಟ್ಟೆ ಅಂತೇಳಿ ಅವ್ರು ಮೇಂಟೈನ್ ಮಾಡ್ತಿದ್ದಾರೆ. ಹಾಗಾಗಿ ಅಲ್ಲಿ ನಮ್ಮ 2-3 ಜನ ಇರ್ಬೋದು, ಅದನ್ನು ಹೊರತುಪಡಿಸಿದ್ರೆ ಇಡೀ ಸಮಾಜ ಇವತ್ತು ಮತ್ತು ಅವರು ಪರ್ಸನಲಿ ನೀವು ಭೇಟಿಯಾಗಿ ಮಾತಾಡಿರ್ಬೇಕಾದ್ರೆ ಇದಕ್ಕೆ ಅವ್ರದ್ದು ಒಮ್ಮತ ಇಲ್ಲ. ಆದರೂ ನಾವೇನು ಮಾಡೋದು, ಪಾರ್ಟಿ ಒಳಗಿದ್ವಿ, ನಾವು ಹೆಲ್ಪ್ಲೆಸ್ ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ದಾರೆ. ಹಾಗಾಗಿ ನಮ್ಮ ಸಮಾಜ ಒಗ್ಗಟ್ಟಿದೆ. ಅಲ್ಲಿ ನಮ್ಮ ಸಮಾಜಕ್ಕೆ ಕಾಂಗ್ರೆಸ್ ಸರ್ಕಾರದಲ್ಲಿ ಬೆಲೆ ಇಲ್ಲ. ನಿನ್ನೆ ಯಾರು ಮಾತಾಡ್ತಾ ಇದ್ರು, ಒಂದು ಆಯೋಗ ತಗೊಂಡು CM ಭೇಟಿ ಆಗಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಇದ್ದಂಥ ನಮ್ಮ ರುದ್ರಪ್ಪ ಲಮಾಣಿ ಅವರಿಗೆ ಒಬ್ಬರು ವಕೀಲರು ಹೇಳ್ತಾ ಇದ್ರು ರಾತ್ರಿ, ರವಿಕಾಂತ್ ಅಂಗಡಿ ಅಂತ ಹೇಳ್ಬಿಟ್ಟು, CM ಅಪಾರ್ಟ್ಮೆಂಟ್ ತೊಗೊಂಡು ಈ ವಿಷಯದ ಬಗ್ಗೆ ಮಾತಾಡ್ಬೇಕಂದ್ರೆ CM ಅವರು ಅಪಾರ್ಟ್ಮೆಂಟ್ ಕೊಟ್ಟಿಲ್ಲ. ಯಾರ ಜೊತೆ ಮಾತಾಡಿದ್ರು ಸಮಾಜದವರು? ಅಲ್ಲ ನಾಯಕರೇ, ಜಾತಿ ಗಣತಿ ಸಚಿವರು ವಿರೋಧ ಮಾಡಿದ್ರು. ಈಗ ನೀವೇನು ಹೇಳ್ತೀರಿ, ನಿಮ್ಮ ಸಮಾಜದ ನಾಯಕರು ಶಾಸಕರು ಕೈ ಕಟ್ಕೊಂಡು ಕೊಡೋ ಪರಿಸ್ಥಿತಿ ಬಂದಿದೆ ಅಂತೇಳಿ, ಅವರಿಗೆ ಕೈ ಕಟ್ಕೊಂಡು ರಾಜೀನಾಮೆ ಕೊಟ್ಟು ಅವರು ಮಾಡ್ಬೋದು. ಅಲ್ಲ, ರಾಜೀನಾಮೆ ಕೊಡೋಕೆ ಅಧಿಕಾರನೇ ಇಲ್ಲ. ಏನಿಲ್ಲ. ಈಗ ಪ್ರಕಾಶ್ ರಾಠೋಡ್ ಅವರು MLC ಇಲ್ಲ, ನಾನು ಯಾರ ಹೆಸರು ತಗೋತಾ ಇಲ್ಲ ಸರ್. ಕೇಳಿ ಪ್ರಕಾಶ್ ರಾಠೋಡ್ ಅವ್ರು ಹೇಳಿದಾಗ ನಾ ಹೇಳ್ತೀವಿ, ಪ್ರಕಾಶ್ ರಾಠೋಡ್ ಅವ್ರು 1 ವರ್ಷ ಅಂತ ಅವ್ರು ಅವಧಿ MLC ಇಲ್ಲ. ಈಗ ನಾನು ಪ್ರಶ್ನೆ ಕೇಳಿ, ನಾನು ಇಲ್ಲಿ ಯಾವ ವ್ಯಕ್ತಿ ಹೆಸರು ತಗೋತಾ ಇಲ್ಲ, ಸಮಾಜಕ್ಕಾಗಿ ಶಾಸಕತ್ವನೇ ಹೆಚ್ಚಾಯ್ತಾ, ಅವಕಾಶ ಇಲ್ಲ. ಸರಿ ಗುರು, ತಾವು ಹೇಳಿ ಸತ್ಯ ಇದೆ. ಬಟ್ ನಮ್ಮ ಸಮಾಜದಲ್ಲಿ ಇಲ್ಲಿ ಕಾಂಗ್ರೆಸ್ನಾಗ ಒಬ್ಬರ MLA ಬಿಟ್ಟರೆ ಯಾರೂ ಇಲ್ಲ. ಈಗ ನಮ್ಮ ಜಿಲ್ಲೆಯಿಂದ ಪ್ರತಿನಿಧಿಸುವಂಥವ್ರು ಪ್ರಕಾಶ್ ರಾಠೋಡ್ ಇದ್ರು. ಅವರು MLC ಆಗಿದ್ರು 2 ಅವಧಿಗೆ. ಅವ್ರ ಅವಧಿ ಮುಗಿದು 1 ವರ್ಷ ಆಯಿತು. ಹಾಗಾಗಿ ಅವರು ರಾಜೀನಾಮೆ ಕೊಡುವಂಥ ಪ್ರಶ್ನೆ ಇಲ್ಲ. ಅವ್ರು ಆಲ್ರೆಡಿ ಮೆಂಟಲಿ ಹೊರಗಡೆನೇ ಇದ್ದಾರೆ. ಸಮಾಜನ ಬಿಟ್ಟು ನಾವು ಇಲ್ಲ ಅಂತ ಹೇಳಿದ್ದಾರೆ. ಸಮಾಜಕ್ಕೆ ಅನ್ಯಾಯ ಆದಾಗ ನಾವೆಲ್ಲರೂ ಪಕ್ಷಾತೀತವಾಗಿ ಗಟ್ಟಿಯಾಗಿ ನಿಂತಿರ್ತೀವಿ. ಮುಖ್ಯಮಂತ್ರಿಗಳನ್ನು ತಿಳಿಸಿ ಹೇಳೋದರಲ್ಲಿ ಮುಖ್ಯಮಂತ್ರಿಗಳನ್ನ ತಮ್ಮ ಸಮುದಾಯದ ಪಕ್ಷ ಗಣಿಯ ವಿಫಲರಾದ ಅಂತ ಪ್ರಕಾಶ್ ರಾಠೋಡ್
ವಿಫಲನಾಗ ನಮ್ಗೆ ಬರಾಕೆ ಅವಕಾಶ ಮಾಡಿಕೊಟ್ಟಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು. ಇಲ್ಲೆಲ್ಲ ವಿಫಲ ಆಗಿದ್ದ ನಿಜ. ರಾಜಕಾರಣಕ್ಕೆ ಹೆಂಗಾಗ್ತದೆ, ರಾಜಕಾರಣ ನಿಮಗೆ ಅವಶ್ಯಕತೆ ಇದ್ದಾಗ, ರಾಜಕಾರಣಿಗಳು ಅಂದ್ರೆ ನನಗೆ ಅವಶ್ಯಕತೆ ಇದ್ದಾಗ ನನಗೆ ತಗೊಂಡು ಹೆಲ್ಮೆಟ್ ಯಾಕೊಂಡು ತಿರುಗಾಡುವಂಥದ್ದು ಸ್ವಾಭಾವಿಕ ತಮ್ಗೆ ಎಲ್ಲರಿಗೂ ಗೊತ್ತದು. ಆ ಇಲೆಕ್ಷನ್ ಮುಗಿದಲ್ಲ, ಈಗ ಯಾವ ಇಲೆಕ್ಷನ್ ಇಲ್ಲ, ಹಂಗಾಗಿ ಪ್ರಕಾಶ್ ರಾಠೋಡ್ ಸಂಬಂಧ ಇಲ್ಲ, ಯಾವ ರುದ್ರ ಪರಮಾಣಿಗೂ ಸಂಬಂಧ ಇಲ್ಲ, ಇನ್ನೊಬ್ರು ಸಂಬಂಧ ಇಲ್ಲ. ಅವ್ರಿಗೆ ಹೆಂಗೆ ಮನ್ಸಿಗೆ ಬಂದ ಮಾಡ್ಕೊಂಡು ಹೊಂಟ್ರ ಅಲ್ಲ, ಅದು ಬಂದಾಗ ಅದರ ಬಗ್ಗೆ ಈಗ ಇದು ಸರಿ ಹೋಗದೆ ಇದ್ರೆ ಅದಕ್ಕೆ ಪ್ರತಿಫಲ ಅವ್ರು ತಿಂತಾರೆ. ಯಾವ ಸರ್ಕಾರಗಳು ನಮ್ಮನ್ನು ಅನ್ಯಾಯ ಮಾಡಿದ್ದಾವೆ. ನಾವು ನಿಮಗಾಗಲೇ ಹೇಳಿದ್ದೇವೆ, ನಮ್ಮ ಸರ್ವೋಚ್ಚ ನ್ಯಾಯಾಲಯದ ಒಂದು ಏನು ಮಾರ್ಗದರ್ಶನ ಇತ್ತು ಅದರ ಪ್ರಕಾರ ಆದ್ರೆ ನಮಗೆ ಸಹಮತ ಇತ್ತು. ಬಟ್ ಅದನ್ನು ಸರ್ವೋಚ್ಚ ನ್ಯಾಯಾಲಯದ ಆದೇಶಗಳನ್ನು ಸಹ ಇವರು ಪರಿಗಣಿಸಲಾರದೆ ಒಂದು ಒಳಮೀಸಲಾತಿ ಮಾಡ್ತಾರಂದ್ರೆ ಇದು ಮೂರ್ಖತನದ ಪ್ರಭಾರಿ ಅಂತ ನಾನು ಹೇಳಕ್ ಬಯಸ್ತೀನಿ. ನೀವು ಜನಸಂಖ್ಯೆ ಆಧಾರದ ಮೇಲೆ ಟಚಬಲ್ ಅನ್ಟಚಬಲ್ ಅನ್ನೋದು ತಕ್ಕ ಇಲ್ಲ. ಅದನ್ನು ಇವರು ರಾಜ್ಯ ಸರ್ಕಾರ ಅದರ ಆಧಾರದ ಮೇಲೆ ಇವರು ಸ್ಪಷ್ಟರು, ಇವರು ಅಸ್ಪೃಶ್ಯರು ಅಂತ ಹೇಳ್ತಾರೆ. ಎಲ್ಲಿ ತನಕ ಸತ್ಯ ಕಾನ್ಸ್ಟಿಟ್ಯೂಷನ್ದೊಳಗೆ ಇಲ್ಲ, ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ದಲ್ಲೇ ಇಲ್ಲ. ಯಾವ ವಿಷಯಗಳು ಯಾವ ಸಂವಿಧಾನದಲ್ಲಿ ಇಲ್ಲ ಅದು ಇಲ್ಲಿ ಅದು ಇಲ್ಲ, ಕೆಲಸ ಅದು ಇಲ್ಲ. ಮತ್ತು ಜಾತಿಗಳನ್ನು 18% ಡಿವೈಡ್ ಮಾಡೋ ಅವಕಾಶನೂ ಅದರಲ್ಲಿ ಇಲ್ಲ. ಎರಡು ದೊಡ್ಡ ಮಹಾ ತಪ್ಪುಗಳನ್ನು ನಮಗೆ ಸರ್ಕಾರ ಮಾಡ್ತಾ ಇದೆ. ಮೊನ್ನೆ ನಡೆದಂತಹ ಒಂದು ಮೀಟಿಂಗಲ್ಲಿ ಇನ್ನೂರಿಗೆ ಯಾವ ಮೀಟಿಂಗ್ ಆಗಿರ್ಬೋದು, ಈ ಆಯೋಗ ರಚನೆ ಮಾಡುವಾಗ ಯಾವ ಸಮಾಜಕ್ಕೂ ಕಡೆಗಣಿಸಿ ತಾವೇ ಮಾಡ್ಕೊಂಡಿದ್ದಾರೆ. ಯಾವ ಸಮಾಜಕ್ಕೆ ಕರೆಸಿ ಅಲ್ಲ, ಪ್ರಕಾಶ್ ರಾಠೋಡ್ ಅವರು ಅವ್ರ ಪಾರ್ಟಿ ವಿಷಯದಿಂದ ಅವರು ಭೇಟಿ ನಾವು ಎಲ್ಲರೂ ಪ್ರಕಾಶ್ ರಾಠೋಡ್ ಅಷ್ಟೇ ಅಲ್ಲ ಮನವಿ ಕೊಟ್ಟು ಯಾರಿಗೆ ನಾಗಮೋಹನ್ ದಾಸ್ ಅವ್ರಿಗೆ ನಾವು ಮನವಿ ಕೊಟ್ಟಿದ್ದೀವಿ. ನಮ್ಮ ಸಮಾಜದಿಂದ ಬೇರೆ ಬೇರೆ ಸಂಘಟನೆಗಳಿಂದ ಮನವಿ ಕೊಟ್ಟಿದ್ದಾರೆ, ಇಲ್ಲಂತಿಲ್ಲ. ಬಟ್ ಆ ಮನವಿಗಳನ್ನು ಯಾವುದೇ ಮನವಿಗಳನ್ನು ಅವ್ರು ಗಮನಕ್ಕೆ ತೊಗೊಂಡಿಲ್ಲ. ಅದನ್ನು ಗಮನಕ್ಕೆ ತೊಗೊಳ್ಳಾರ್ದೆ ಅವರೇ ಆದಂಥ ಆಮೇಲೆ ಇನ್ನೊಂದು ತಮ್ಮ ಗಮನಕ್ಕಿರಲಿ, ನಾಗಮೋಹನ್ ದಾಸ್ ಅವ್ರು ಕೊಟ್ಟಿದಂಥ ವರದಿನೇ ಬೇರೆ, ಸರ್ಕಾರ ಇದು ಏನು ಮನೆ ಆದೇಶ ಮಾಡಿದ ಇದು ಸಂಪೂರ್ಣ ಅದಕ್ಕೆ ಇದಕ್ಕೇನು ಟಚೇ ಇಲ್ಲ. ಸೊ ಅದಕ್ಕೆ ಇದಕ್ಕೆ ಸಂಬಂಧ ಇರೋದಂಥ ಒಂದು ನಿರ್ಧಾರವನ್ನು ತಗೊಂಡಿದ್ದಾರೆ. ಒಂದು ನಮಗೆ ಮಾಹಿತಿ ಇದ್ದಿದ್ದ ಪ್ರಕಾರ ಒಂದು 7-8 ಜನ ಅವ್ರ ಮನೆಯಲ್ಲಿ ಕೂತ್ಕೊಂಡು ಮಾಡಿದಂಥ ಈ ಒಳ ಮೀಸಲಾತಿ ಇದನ್ನು ರದ್ದು ಮಾಡಬೇಕು ಅನ್ನೋದು ನಮ್ಮ ಒಂದು ಬೇಡಿಕೆ, ನಮ್ಮ ಒತ್ತಾಯನೂ ಇದೆ. ಸೂಚ್ಯದಲ್ಲಿ ಇವತ್ತು ಏನು ಸರ್ಕಾರ ಅದಕ್ಕೆ ಸಂಪೂರ್ಣವಾಗಿ ಬಂಜಾರ ಸಮಾಜ ಸಮಾಜ ಸಂಪೂರ್ಣವಾಗಿ ಇದಕ್ಕೆ ವಿರೋಧ ಸಂದರ್ಭದಲ್ಲಿ ನಾನು ಹೇಳಬಯಸ್ತೇನೆ. ಇದೇ ರೀತಿಯಾಗಿ ಸರ್ಕಾರ ಧೋರಣೆಗಳನ್ನು ಮುಂದುವರಿಸಿದರೆ ಎಲ್ಲ ಸಮಾಜ ಜೊತೆಗೆ ಬೀದಿಗಿಳಿಬೇಕಾಗ್ತದೆ, ಉಗ್ರವಾಗಿ ಹೋರಾಟವನ್ನು ಕೂಡ ಮಾಡಬೇಕಾಗ್ತದೆ ಅಂತೇಳಿ ಸರ್ಕಾರಕ್ಕೆ ನಾನು ಎಚ್ಚರಿಕೆ ಕೂಡ. ಮೂಲ ಪ್ರಶ್ನೆ ವಕೀಲನಾಗಿ ಹೇಳ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಮೀಸಲಾತಿ ಮಾಡೋದೇ ದೊಡ್ಡ ತಪ್ಪು. ಸಂವಿಧಾನದಲ್ಲಿ ಯಾವುದೇ ರೀತಿಯ ಅವಕಾಶ ಇಲ್ಲ. ಆದಾಗ್ಯೂ ಸಹ ಕರ್ನಾಟಕ ಸರ್ಕಾರ ಆಯೋಗವನ್ನು ರಚಿಸಿ ಡೀಟೇಲ್ಸ್ ನಾವು ಹೋಗೋದಿಲ್ಲ. ಇತ್ತೀಚೆಗೆ ಕ್ಯಾಬಿನೆಟ್ ಡಿಸಿಷನ್ ಮಾಡಿ ಗೌರ್ಮೆಂಟ್ ಆದೇಶವನ್ನು ಸಹಿತ ಹೊರ ಬಂದಿದೆ. ನನ್ನ ಹೇಳುವ ತಾತ್ಪರ್ಯ ಇಷ್ಟೇ, ನಮ್ಮ ಹೋರಾಟ ಭಾಳ ಗಂಭೀರ ಸ್ವರೂಪದಲ್ಲಿರಬೇಕಾಗುತ್ತೆ. ಯಾಕಂದರೆ ಜಿಯೋ ಈಸ್ ಆಲ್ರೆಡಿ ಇಶ್ಯೂಡ್ by the government of Karnataka. They have to withdraw or they have to include our reservation increasing to 2 to 3%. ಅದಕ್ಕೆ ನಾನು ನಮ್ಮ ಎಲ್ಲ ಸಮುದಾಯದ ಮುಖಂಡರಿಗೆ ಹಾಗೂ ನಮ್ಮ ಪತ್ರಿಕಾ ಮಿತ್ರರಿಗೆ ಹೇಳುವುದೇನೆಂದರೆ, ಇದು ಬಹಳ ಅವೈಜ್ಞಾನಿಕವಾಗಿ ಮಾಡಿರುವಂಥ ಒಂದು ಆಯೋಗ. ಆ ಆಯೋಗದ ಆಧಾರದ ಮೇಲೆ ಸರ್ಕಾರ ಗೌರ್ಮೆಂಟ್ ಆರ್ಡರ್ ಇಶ್ಯೂ ಮಾಡೋದು ಅದು ದೊಡ್ಡ ತಪ್ಪು. ಹೀಗಾಗಿ ನಾವು ಬಹಳ ಗಂಭೀರ ರೀತಿಯಾಗಿ ನಮ್ಮ ಹೋರಾಟವನ್ನು ಮಾಡಿದ್ರೆ ಮಾತ್ರ ನಮಗೆ ಈ ಆದೇಶವನ್ನು ಹಿಂಸೋದಾಗಲಿ ಅಥವಾ ಅದನ್ನು ಬದಲಾವಣೆ ಮಾಡೋದು ಸಾಧ್ಯ ಅಂತ ಹೇಳ್ತಾ ನಾವು ಸಹಕಾರ ಮಾಡಿ ನಮ್ಮ ಮಾನ್ಯ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಈ ಸಂದೇಶವನ್ನು ನಿಮ್ಮ ಮೂಲಕ ತಲುಪಲಿ ಅಂತ ಹೇಳಿ ನಾನು ತಿಳಿಸ್ಬೇಕು. ನಮ್ಮ ಜಾತಿ ಗಣತಿ
ಸರಿಯಾಗಿ ಆಗಿದ ನಂತರ ನಾವು ಬೇಡಿಕೆ ನಾವು ಈಗ 7% ನಮ್ಮ ಲೆಕ್ಕಾಚಾರದಲ್ಲಿ ಅಂದರೆ ನಮ್ದು ಏನು ಇವತ್ತು ಬೇಡಿಕೆ ಇದೆ, ನಮ್ಮ ಸಮಾಜದ ಜನಸಂಖ್ಯೆ ನಮ್ಮ ಹತ್ರ ಏನು ಡಾಟಾ ಇದೆ ನಮ್ಮ ತಾಂಡಾಭಿವೃದ್ಧಿ ನಿಗಮದಲ್ಲಿ, ಅದರ ಪ್ರಕಾರ ನಮ್ಮ ಭೋವಿ, ಕೊಂಚ, ಕೊರಮ ಮತ್ತು ಲಂಬಾಣಿ ಸಮಾಜ ಮತ್ತು ಈಗೇನು ಈಗ 59 ಜಾತಿಗಳನ್ನು ಕೂಡಿಸಿದ್ದಾರೆ, ಇದಕ್ಕೆ 7%ಗಿಂತ ಮೇಲ್ಕೊಟ್ಟಾಗ ಮಾತ್ರ ಈ ಸಮುದಾಯಗಳಿಗೆ ನ್ಯಾಯ ಕೊಟ್ಟಾಗ ಆಗ್ತದೆ. ಸ್ವಲ್ಪ ನೋಡ್ರಿ. ಶಾಸಕರಾಗಿರುವಂಥ ಡಾಕ್ಟರ್ ದೇವಾನಂದ ಚೌಹಾಣ್ ಸಾಹೇಬರು, ಮಾಜಿ ಶಾಸಕರಾಗಿರುವಂಥ ಮನೋಹರ ನೇಂದಾಪುರ ಸಾಹೇಬರು, ಹಾಗೆ ನಮ್ಮ ಮಾಜಿ CPI ಸಾಹೇಬರಾಗಿರುವಂಥ BJPಯ ಜಿಲ್ಲಾ ಉಪಾಧ್ಯಕ್ಷರಾಗಿರುವಂಥ ಮೈಕಲ್ ಸಾಹೇಬರು, ಅದರ ಜೊತೆಗೆ ಹಿರಿಯರಾಗಿರುವಂಥ ಚೌಹಾಣ್ ಸಾಹೇಬರು, ಹಾಗೆ ನಮ್ಮ ಯುವ ಮಿತ್ರರಾಗಿರುವಂಥ ರಾಜು ಜಾಧವ್ ಅವರು, ಹಾಗೆ ನ್ಯಾಯವಾದಿಗಳಾಗಿರುವಂಥ ಮಲ್ಲಿಕಾರ್ಜುನ್ ನಾಯಕ್ ಅವರು, ಹಾಗೆ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾಗಿರುವಂಥ ಅನಸೂಯ ಜಾಧವ್ ಅವರು, ಅದೇ ರೀತಿ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರಾಗಿದ್ದ ಸಂತೋಷ್ ಚೌಹಾಣ್ ಅವರು, ಹಾಗೆ ಭೋವಿ ಸಮಾಜದ ಜಿಲ್ಲಾಧ್ಯಕ್ಷರಾಗಿರುವಂಥ ರಾಮು ಅಂಕಲ್ಗಿ ಅವರು, ಅದರ ಜೊತೆಗೆ ಇವತ್ತು ಇಲ್ಲಿಂದ ಆಗಮಿಸಿರುವಂಥ ಸೋಮು ರಾಠೋಡ್ ಅವರು, ಅದೇ ರೀತಿ ರಾಜ್ಕುಮಾರ್ ರಾಠೋಡ್ ಅವರು ವತಿಯಿಂದ ಆಗಮಿಸಿದ್ದಾರೆ, ಹಾಗೆ ಸಂತೋಷ್ ನಾಯ್ಕ್ ಅವರು, ಅದರ ಜೊತೆಗೆ ಹಿರಿಯರಾಗಿರುವಂಥ RB ನಾಯ್ಕ್ ಅವರು, ಹಾಗೆ ಡಾಕ್ಟರ್ ಅರವಿಂದ್ ಲಮಾಣಿ ಅವರು, ಹಾಗೆ ರವಿ ರಾಠೋಡ್ ಅವರು ಬಾಗೇವಾಡಿಯಿಂದ, ಹಾಗೆ ಕೊರಮ ಸಮಾಜದಿಂದ ಈರಪ್ಪ ಕೊರಮ್ ಅವರು, ಕೆಂಚಪ್ಪ ಕೊಂಚಿಗೂರ್ ಅವರು ಸೇರಿದಂತೆ ಅದರ ಜೊತೆಗೆ ಯುವ ನಾಯಕರಾಗಿರುವಂಥ ರವಿ ರಾಠೋಡ್ ಅವರು, ಅದರ ಜೊತೆಗೆ ಮಂಜೇಗಾಳದಿಂದ ಆಗಮಿಸಿರುವಂಥ